ಲಿಂಗಸಗೂರಿನಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ಸಮಾವೇಶ ನಡೀತಾ ಇದೆ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಮಾತನಾಡ್ತಾ ಇದ್ದಾರೆ. ಬನ್ನಿ ಅವರು ಏನು ಹೇಳ್ತಾ ಇದ್ದಾರೆ ನೋಡೋಣ. ತಾಂಡವಾಡ್ತಾ ವರ್ಗಾವಣೆಯ ಒಂದು ದಂಧೆನಲ್ಲೇ ಈ ಸರ್ಕಾರ ಇರೋದ್ರಿಂದ ಈ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ನಿಂತೋಗಿದೆ. ಭೀಕರ ಬರಗಾಲ, ಈರುಳ್ಳಿ ಬೆಳೆದಂತ ಬೆಳೆಗಾರರು ಬೀದಿ ಪಾಲಾಗಿದ್ದಾರೆ. ಕೆರೆ ಕಟ್ಟೆಗಳು ಬತ್ತಿ ಹೋಗಿದ್ದಾವೆ. ದುಡಿಯುವಂತ ಕೈಗಳಿಗೆ ಕೆಲಸ ಇಲ್ಲ. ಈ ರಾಜ್ಯದ 110 ತಾಲೂಕು ಬರಗಾಲ ಅಂತ ಘೋಷಣೆ ಮಾಡಿದರೆ ಇನ್ನೂ 25 ತಾಲೂಕು ಘೋಷಣೆ ಮಾಡಬೇಕಾಗುತ್ತೆ. ಆದರೆ 1,65,000 ಕೋಟಿ ಬಜೆಟ್ ಇದ್ರು ತಾಯಿ. ನಮ್ಮ ಅಣ್ಣ ತಮ್ಮಂದ್ರಿಗೆ ಹೇಳ್ತೇನೆ, ಇದುವರೆಗೆ ಹಣ ಬಿಡುಗಡೆ ಮಾಡಿಲ್ಲ, ಮಾಡೋ ಮನಸ್ಸಿಲ್ಲ. ಈ ರೀತಿ ಜನಹಿತವನ್ನು ಸಂಪೂರ್ಣ ಮರೆತು ಒಂದು ರೀತಿ ತಗೊಳಕ್ ದರ್ಬಾರ್ ನಡೆಸ್ತಾ ಇರುವಂತ ಈ ಸಂದರ್ಭದಲ್ಲಿ ನಾನು ಇವತ್ತು ಯಾವ ಬರಗಾಲಕ್ಕೆ ತುತ್ತಾಗಿರುವಂತ ನಮ್ಮ ರೈತರ ಭಾವನೆಗಳನ್ನು ನೋಡೋದಕ್ಕೋಸ್ಕರ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡ್ತೇನೆ. ಸುಮಾರು 150 ಕ್ಷೇತ್ರ ಗೆಲ್ಲಬೇಕು ಅಂದ್ರೆ 150 ಕ್ಷೇತ್ರದಲ್ಲೂ 10,000 ಜನ ನಮ್ಮ ಕಾರ್ಯಕರ್ತರು ಸೇರಬೇಕಾಗಿದೆ. ಪ್ರತಿ ಬೂತ್ ಅನ್ನ ಬಲಪಡಿಸಿ ಪಕ್ಷವನ್ನು ಬಲಪಡಿಸುವಂತ ಜವಾಬ್ದಾರಿ ನೀವು ತಗೊಂಡ್ರೆ ಖಂಡಿತ ಈ ಕರ್ನಾಟಕ ರಾಜ್ಯಕ್ಕೆ ಏನೂ ಕೊರತೆ ಇಲ್ಲ ಅಣ್ಣ. ವಿಶಾಲವಾದ ಭೂಮಿ ಇದೆ, ದಟ್ಟವಾದ ಅರಣ್ಯ ಪ್ರದೇಶ ಇದೆ, ಈ ಭೂಮಿಯಲ್ಲಿ ಜಲರಾಶಿ ತುಂಬಿದೆ, ದುಡಿಯುವಂತ ನಿಮ್ಮಂತ ಸಹಸ್ರ ಕೈಗಳಿದ್ದಾವೆ. ಆದರೆ ಅದನ್ನು ಗುರುತಿಸಿ ಅಭಿವೃದ್ಧಿ ಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ಇಲ್ಲಿ ಸಿಗುವಷ್ಟು ಖನಿಜ ಸಂಪತ್ತು ದೇಶದ ಯಾವುದೇ ರಾಜ್ಯದಲ್ಲಿ ಸಿಗೋದಿಲ್ಲ. ಎಲ್ಲವೂ ಇದೆ. ಪ್ರಾಮಾಣಿಕ ಕೈಗಳ ಕೊರತೆಯಿಂದ ಈ ರಾಜ್ಯ ಯಾವ ರೀತಿ ಅಭಿವೃದ್ಧಿ ಆಗಬೇಕಾಗಿತ್ತು ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ನಮ್ಮ 5 ವರ್ಷದ ಆಡಳಿತ ಅವಧಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ತಂದು, ಆದರೆ ಈ 3.5 ವರ್ಷದಲ್ಲಿ ಸರ್ಕಾರ ಜನರ ಪಾಲಿಗೆ ಬದುಕಿದ್ದು ಸತ್ತಂತಾಗಿರುವಂತಹ ವಿಶಿಷ್ಟವಾದಂತಹ ಪರಿಸ್ಥಿತಿ ಇದೆ. ನಿನ್ನೆ ತಾನೇ ಆಂಜನೇಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಪರಿಶಿಷ್ಟ ಜನಾಂಗಕ್ಕೆ, ಪರಿಶಿಷ್ಟ ಜಾತಿ ವರ್ಗದ ಜನರಿಗೆ ಕಲ್ಯಾಣ ನಿಧಿಯಿಂದ 1,948 ಕೋಟಿ 2014-15ರಲ್ಲಿ ಖರ್ಚಾಗಿಲ್ಲ ಅಂತ ಸ್ವತಃ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹೇಳ್ತಾರೆ ಅನ್ನೋದಾದ್ರೆ ಈ ದುಡ್ಡು ಎಲ್ಲೋಗಿದೆ? ಯಾಕೆ ಖರ್ಚು ಮಾಡ್ತಿಲ್ಲ? ಗಂಗಾ ಕಲ್ಯಾಣ ಯೋಜನೆ ಯಾಕೆ ನಿಂತಿದೆ? ಗಂಗಾ ಕಲ್ಯಾಣ ಯೋಜನೆಗೆ ಬೋರ್ವೆಲ್ ತೆಗೆದು ಕಮಿಷನ್ ನೋಡಿದು ಅವರು ವಿದ್ಯುತ್ ಸಂಪರ್ಕವನ್ನು ಕೊಡದೇನೆ ಜನ ಬೀದಿ ಪಾಲಾಗಿದ್ದಾರೆ. ನಮ್ಮ ಅವಧಿಯಲ್ಲಿ ಸುವರ್ಣ ಗ್ರಾಮ ಯೋಜನೆ ಒಂದೊಂದು ಗ್ರಾಮಕ್ಕೆ 75 ಲಕ್ಷದಿಂದ 1.5 ಕೋಟಿ ಹಣವನ್ನು ಕೊಟ್ಟು ನಿಮ್ಮ ಗ್ರಾಮಗಳ ಅಭಿವೃದ್ಧಿ ಮಾಡೋದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ಆದರೆ ಈ ದರಿದ್ರ ಸರ್ಕಾರ ಬಂದ ಮೇಲೆ ಆ ಯೋಜನೆಯನ್ನು ನಿಲ್ಲಿಸ್ಬಿಡ್ತು. ನಿಮ್ಮ ಸಮಾಜದ ಬಂಧುಗಳಿಗೆ ಯಾವ ಭೂಮಿ ಫಲವತ್ತಾದ ಭೂಮಿ ನೀವು ಇಟ್ಕೊಂಡಿದ್ರ ಅದರ ಉಳುಮೆಗೆ ಖರ್ಚಿಗೆ ಹಣ ಇಲ್ಲದೆ ಇದ್ದಾಗ 10,000 ರೂಪಾಯಿ ಉಚಿತವಾಗಿ ಕೊಡುವಂತ ಯೋಜನೆಯನ್ನ ಸುವರ್ಣ ಭೂಮಿ ಯೋಜನೆ ಜಾರಿಗೆ ತಂದೆ. ಈ ಪುಣ್ಯಾತ್ಮ ಅದನ್ನು ನಿಲ್ಲಿಸ್ಬಿಟ್ರು. ಈ ರೀತಿ ಕಳೆದ 7-8 ತಿಂಗಳಿಂದ ಆ 4 ರೂಪಾಯಿ ಪ್ರೋತ್ಸಾಹಧನ ನಮ್ಮ ಹೆಣ್ಣು ಮಕ್ಕಳಿಗೆ ಹಾಲಿಗೆ ಪ್ರೋತ್ಸಾಹಧನ ಸಹ ನಿಂತೋಯ್ತು. ಎಲ್ಲಿಯವರೆಗೆ ಈ ಸರ್ಕಾರ ಪಾಪರಾಗಿದೆ. ಯಾರ್ದೋ ಮನೆಯಲ್ಲಿ ಬಡವನ ಮನೆಯಲ್ಲಿ ಸಾವಾದ್ರೆ 5,000 ರೂಪಾಯಿ ಕೊಡಬೇಕು ಅಂತ ಸರ್ಕಾರ ಘೋಷಣೆ ಮಾಡಿದೆ. ಕಳೆದ 1 ವರ್ಷದಲ್ಲಿ 1 ಪೈಸಾ ಹಣವನ್ನು ಬಿಡುಗಡೆ ಮಾಡಿಲ್ಲ ಅನ್ನೋಂಥ ದರಿದ್ರ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದ ಅಧಿಕಾರ ನಡೆಸ್ತಾ ಇದೆ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಎಸ್ಟಿ ಸಮಾಜಕ್ಕೆ ಅಂದ್ರೆ ನಿಮ್ಮ ಸಮಾಜಕ್ಕೆ ಪ್ರತ್ಯೇಕ ಆಯೋಗ ರಚನೆಗೋಸ್ಕರ ನಾನು ಆಯೋಗ ರಚನೆ ಮಾಡಿಸಿದ್ದೆ. ಆದರೆ ಈ ಪುಣ್ಯಾತ್ಮ ಸಿದ್ದರಾಮಯ್ಯ ಅದನ್ನು ಕೈ ಬಿಟ್ಟಿದ್ದಾರೆ. ಇವತ್ತೇನು ಮೀಸಲಾತಿ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಾ, ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ. ಈ ಸಮಗ್ರವಾಗಿ ಈ ಪ್ರತ್ಯೇಕ ಒಂದು ಆಯೋಗದ ರಚನೆಯನ್ನು ನಾನು ಎಸ್ಟಿ ಸಮಾಜಕ್ಕೆ ಮಾಡ್ತೇನೆ. ಆಯೋಗದ ವರದಿಯನ್ನು ತಗೊಂಡು ಕಾನೂನು ಚೌಕಟ್ಟಲ್ಲಿ ಏನೇನು ಮಾಡಕ್ಕೆ ಸಾಧ್ಯ ಇದೆ ಅದನ್ನು ಮಾಡಿಕೊಡ್ತೇನೆ ಅನ್ನೋ ಭರವಸೆಯನ್ನು ಈ ಸಂದರ್ಭ ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ನಿಮಗೆ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡುವಂತ ಕೆಲಸ ಯಡಿಯೂರಪ್ಪ ಎಂದೂ ಸಹ ಮಾಡೋದಿಲ್ಲ. ಈಗ ತಾನೇ ಬಂದಿರೋ ಸುದ್ದಿ, ಮೈಸೂರಿನಲ್ಲಿ ನಮ್ಮ ಸಿದ್ದರಾಮಯ್ಯವರ ಕಾರ್ಯಕ್ರಮ ನಂಜನಗೂಡಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಅಲ್ಲಿಯ ಸಮಾವೇಶದಲ್ಲಿ ರೋಷನ್ ಬೇಗ್ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ನಮ್ಮ ಮುಖ್ಯಮಂತ್ರಿ ಮಹದೇವಪ್ಪನವರು ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಸೇರಿರೋದು 4,000-5,000 ಜನ. ಅಲ್ಲಿ ಘೋಷಣೆ ಮಾಡುವಂತ ಈ ರೀತಿ ಮತ್ತೆ ಸಿದ್ದರಾಮಯ್ಯನ ಕ್ಷೇತ್ರ ಜನನ ಕರ್ಕೊಂಡ್ ಬಂದಿದ್ದಾರೆ. ನಿಮಗೆ ಗೊತ್ತಿದೆ ಅಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಯಾವ ನಮ್ಮ ದಲಿತ ನಾಯಕ ಶ್ರೀನಿವಾಸ್ ಪ್ರಸಾದ್ ರಾಜೀನಾಮೆಯನ್ನು ಕೊಟ್ಟು ಹೊರಬಂದಿದ್ದಾರೆ.
ಆ ಕ್ಷೇತ್ರದ ಚುನಾವಣೆ ಆಗಬೇಕಾದ್ರೆ ಅಲ್ಲಿ 3-4 ಜನ ಸೇರಿಸುವಂತ ಯೋಗ್ಯತೆ ಮೈಸೂರಲ್ಲಿ ಇಲ್ಲ ಅನ್ನೋದಾದ್ರೆ ಯಾವ ರೀತಿ ಜನ ತಿರುಗಿ ಬಿದ್ದಿದ್ದಾರೆ ಅಂತ ನೀವು ಯೋಚನೆಯನ್ನ ಮಾಡಬೇಕಾಗಿದೆ. ಈಗಾಗಲೇ ಅನೇಕ ಜನ ಮಾತನಾಡಿದ್ದಾರೆ. ಇವತ್ತು ವಿಶ್ವನಾಥ್ ಹೇಳಿಕೆಯನ್ನು ನಾನು ನೋಡ್ತಾ ಇದ್ದೆ ಟಿವಿನಲ್ಲಿ. ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಎಲ್ಲವೂ ಸರಿ ಇಲ್ಲ, ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯನ ಆಡಳಿತ ವೈಖರಿಯಿಂದ ನಮಗೆ ಬೇಸರ ಆಗಿದೆ ಅನ್ನೋ ಮಾತನ್ನು ಅವ್ರು ಹೇಳಿರುವಂತಹದ್ದು. ಈ ರೀತಿ ಈ ನಾಡಿನ ಅನೇಕ ಜನ ಕಾಂಗ್ರೆಸ್ಸಿನ ಶಾಸಕರು ಬೇಸತ್ತಿದ್ದಾರೆ, ಆಕ್ರೋಶಗೊಂಡಿದ್ದಾರೆ, ಬದಲಾವಣೆಗೆ ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ಈ ಕೆಎಸ್ಡಿಸಿ ನೇಕಾರಿಗೆ ಸಂಪೂರ್ಣ ಅವರು ಬೀದಿಗೆ ಬಂದಿದ್ದಾರೆ. ಅವರಿಗೆ ನೇಕಾರಿಗೆ ಈಗಿನ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ನೂಲು ಪೂರೈಕೆ ಮಾಡಿಲ್ಲ ಅಂತೇಳಿ, ಮಜೂರಿ ಕೊಟ್ಟಿಲ್ಲ ಅಂತೇಳಿ ಅವರು ಸತ್ಯಾಗಿ ನಡೆಸ್ತಾ ಇದ್ದಾರೆ. ನಾನು ನಿಮ್ಗೆ ಒಂದೇ ಒಂದು ಮಾತು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಎಸ್ಟಿ ಜನಾಂಗ ಈ ವಾಲ್ಮೀಕಿ ಸಮಾಜದ ಕೆಲಸಗಳಾಗಬೇಕು ಅಂತಿದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ. ನಾನು ಬರ್ತೇನೆ ರಾಜ್ಯದ ಎಲ್ಲ ಭಾಗಗಳಿಗೆ. ದಯಮಾಡಿ ಒಗ್ಗಟ್ಟಾಗಿ ಒಂದಾಗಿ ಇಲ್ಲಿ ಯಾವ ರೀತಿ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದಿರೋ ಅದೇ ರೀತಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 12 ಸಾವಿರ ಜನ ಎಲ್ಲ ವರ್ಗದ ಜನ ಸೇರಿ ಈ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವಂತ ಅಗತ್ಯ ಇಲ್ಲ. ರಾಜೀನಾಮೆ ಕೊಟ್ಟು ಮನೆಗೆ ಹೋಗು, ಇಲ್ಲೇ ಒಳ್ಳೆ ಆಡಳಿತವನ್ನು ನಡೆಸುವಂತ ಕೊನೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸ ನಾವು ನೀವೆಲ್ಲ ಮಾಡಬೇಕಾಗಿದೆ. ಈ ರೀತಿ ಒಂದು ಬದಲಾವಣೆಯನ್ನು ತರುವಂತ ಪ್ರಯತ್ನ ನಾವು ನೀವೆಲ್ಲ ಸೇರಿ ಮಾಡಬೇಕಾಗಿದೆ. ಈ ಅಭೂತಪೂರ್ವವಾದಂತಹ ಈ ಕಾರ್ಯಕ್ರಮ ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ರಾಜುಗೌಡರು ಸಹ ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನೆ ಸಾಯಂಕಾಲ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನೋಡಿದಾಗ ಶಾಮಿಯಾನವನ್ನು ಇನ್ನೂ ಅಲ್ಲಿವರೆಗೆ ಹಾಕಿ ಬಿಸಿಲಿದೆ ಅನ್ನೋ ಮಾತನ್ನು ನಾನು ಹೇಳೋಗಿದ್ದೆ. ಆದರೆ ಇನ್ನೂ ಜನ ಬರ್ತಾನೆ ಇದ್ದಾರೆ. ಈಗಾಗಲೇ ಸುಮಾರು 3:45 ಗಂಟೆ ಆಗ್ತಾ ಇದೆ. ಊಟ ಮಾಡಿಲ್ಲ, ಕುಡಿಯಕ್ಕೆ ನೀರಿಲ್ಲ. ಆದರೂ ಸಹ ಎಲ್ಲ ನೋವನ್ನ ಮರೆತು ಇಷ್ಟು ಆತ್ಮೀಯತೆಯಿಂದ ನಾಡಿನ ಮೂಲೆ ಮೂಲೆಯಿಂದ ಜನ ನೀವು ಬಂದು ಇಲ್ಲಿ ಕುಂತಿದ್ದೀರಾ ಅಂದ್ರೆ ನಿಮಗೆ ಯಾವ ರೀತಿ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕು ಗೊತ್ತಾಗಿಲ್ಲ. ನನ್ನ ಕಾಲಾವಧಿಯಲ್ಲಿ ಜಗದೀಶ್ ಶೆಟ್ಟರು ನಾವೆಲ್ಲ ಸೇರಿ ಎಸ್ಟಿ ಜನಾಂಗಕ್ಕೆ ಕಿತ್ತೂರು ನಾಡಿ ಚೆನ್ನಮ್ಮ ಒಂದು ಹೆಣ್ಣು ಮಕ್ಕಳ ಶಾಲೆಗಳನ್ನು ಕೊಟ್ಟು, ಅದೇ ರೀತಿ ಜಿಲ್ಲೆಗಳಲ್ಲಿ ಒಟ್ಟು 29 ಮೊರಾರ್ಜಿ ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು ಕೊಟ್ಟು ನಮ್ಮ ವಾಲ್ಮೀಕಿ ಸಮಾಜದ ಎಸ್ಟಿ ಸಮಾಜದ ಬಂಧುಗಳಿಗೆ, ಪರಿಶಿಷ್ಟ ವರ್ಗದ ಜನರಿಗೆ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತ ಪ್ರಯತ್ನ ಮಾಡಿ ಕಡಿಮೆ ಭೂಮಿ ಹೊಂದಿರುವಂತಹ ಪರಿಶಿಷ್ಟ ಜನಾಂಗದ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ಕೊಡುವಂತ ಕಾರ್ಯಕ್ರಮವನ್ನು ಸಹ ನಾನು ರೂಪಿಸಿದ್ದೆ. ಬಂಧುಗಳೇ, ನಾನು ಇಷ್ಟೇ ಭರವಸೆಯನ್ನು ಕೊಡುವಂತಹದ್ದು, ನಮ್ಮ ಎಸ್ಟಿ ಸಮಾಜ ಗೌರವದಿಂದ ನೆಮ್ಮದಿಯಿಂದ ಬಾಳಿಗೆ ಬದುಕಬೇಕಾಗಿದೆ. ಇದೇ ಅಕ್ಟೋಬರ್ 18ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೂಧಿಯಾನದಲ್ಲಿ ರಾಷ್ಟ್ರೀಯ ಎಸ್ಸಿ ಹಬ್ಬನ್ನು ಉದ್ಘಾಟಿಸಿ ಪರಿಶಿಷ್ಟ ಜನಾಂಗದ ಉದ್ಯಮಗಳನ್ನು ಬೆಳೆಸುವ ಮಹತ್ವಾಕಾಂಕ್ಷೆ ಯೋಜನೆ ಆಗಿದೆ. ಪ್ರಧಾನಮಂತ್ರಿಗಳ ಸ್ಟ್ಯಾಂಡ್ ಆಫ್ ಇಂಡಿಯಾ ಗುರಿಯೇ ಎಸ್ಟಿ ಸಮಾಜಕ್ಕೆ ಉದ್ಯೋಗ ಕೊಡಬೇಕು ಅನ್ನುವಂತಹದ್ದು ಉದ್ದೇಶ. ನಿಮ್ಮೆಲ್ಲ ಮಕ್ಕಳು ವಿದ್ಯಾವಂತರಾಗ್ತಾ ಇದ್ದೀರಾ. ನಾನು ಎಸ್ಟಿ ಸಮಾಜದ ವಾಲ್ಮೀಕಿ ಸಮಾಜದ ಬಂಧುಗಳ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡುವಂತ ಪ್ರಯತ್ನ ಮಾಡಿ. ನಿಮ್ಮ ಮಕ್ಕಳಿಗೆ ಉದ್ಯೋಗ ಕೊಡುವಂತ ಭರವಸೆಯನ್ನು ನಾನು ಕೊಡ್ತೇನೆ. ನಿಮ್ಮ ಭೂಮಿಗೆ ಉಳುಮೆ ಮಾಡೋಕ್ಕೆ ಬೇಕಾದ ಸವಲತ್ತನ್ನು ನಾನು ಕೊಡ್ತೇನೆ. ಬಡ್ಡಿ ಇಲ್ಲದೆ ಸಾಲ ಸವಲತ್ತನ್ನು ಕೊಡ್ತೇನೆ. ಇವತ್ತು ಈ ಸರ್ಕಾರ, ಕೇಂದ್ರ ಸರ್ಕಾರ 3% ಸಬ್ಸಿಡಿ ಹಣವನ್ನು ಕೊಟ್ಟಿದ್ರು ಸಹ ಯಾವ ಸಹಕಾರಿ ಸಂಘದ ಪಡೆದಂತಹ ಸಾಲಕ್ಕೆ 0%ಗೆ ಬಡ್ಡಿ ಕೊಡ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು 3% ಬಡ್ಡಿಯನ್ನು ಈ ಸರ್ಕಾರವೇ ಇಟ್ಕೊಳ್ತಾ ಇದೆ ಅನ್ನೋದಾದ್ರೆ ಇಂಥ ದರಿದ್ರ ಸರ್ಕಾರ ನಮಗೆ ಬೇಕಾ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಬಂಧುಗಳೇ, ಇಂಥ ಸಮಯದಲ್ಲಿ ನಾನು ಇಡೀ ದೇಶದಲ್ಲಿ ಎಸ್ಟಿ ಸಂಸತ್ ಸದಸ್ಯರು ಹೆಚ್ಚು ಇರುವಂತಹ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಸಿದ್ದರಾಮಯ್ಯನವರು ಒಂದು ಚಿರನಿದ್ರೆಯಲ್ಲಿದ್ದಾರೆ. ಬಂಧುಗಳೇ, ಬಹುಶಃ ಈ ಚಿರನಿದ್ರೆಯಲ್ಲಿರುವಂತಹ ಸಿದ್ದರಾಮಯ್ಯನ ಎಬ್ಬಿಸಬೇಕಾಗಿದೆ. ಇಲ್ಲದೇ ಇದ್ರೆ ನಮ್ಮ ಭವಿಷ್ಯ ಇಲ್ಲ. ಬರುವಂತ ಇನ್ನು 1.5 ವರ್ಷ ಕಾಲ ಭೀಕರ ಬರಗಾಲ, ಮುಂದಿನ ಮೇ ತಿಂಗಳವರೆಗೆ ಕುಡಿಯುವ ನೀರಿನ ಹಾಕಾರ, ಪಶು ಪಕ್ಷಿಗಳಿಗೆ ನೀರಿಲ್ಲ, ದುಡಿಯುವಂತ ಕೈಗಳಿಗೆ ಕೆಲಸ ಇಲ್ಲ. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಎಲ್ಲ ನೆರವನ್ನು ಕೊಡಕ್ಕೆ ಸಿದ್ಧ ಇದ್ರು ಸಹ ಅದನ್ನು ಉಪಯೋಗ ಮಾಡ್ಕೊಳ್ಳಕ್ಕೆ ಈ ಸರ್ಕಾರ ಸಿದ್ಧ ಇರುವಂತಹ ಸಂದರ್ಭದಲ್ಲಿ ನಾನು ಜಗದೀಶ್ ಶೆಟ್ಟರ್ ಎಲ್ಲ ಪಕ್ಷದ ಮುಖಂಡರು ನಾನು ಶ್ರೀರಾಮರಿಗೆ ವಿನಂತಿ ಮಾಡ್ತೇನೆ. ನೀವು ಸಮಯವನ್ನು ಕೊಡಿ. ನಿಮ್ಮ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ರೆ ಈ ಎಸ್ಟಿ ಸಮಾಜದ 15 ಕ್ಷೇತ್ರಗಳ ಗೆಲ್ಲಕ್ಕೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲಕ್ಕೆ ಸಾಧ್ಯ ಇದೆ. ಎಸ್ಟಿ ಸಮಾಜದ 25 ಕ್ಷೇತ್ರ ಗೆಲ್ಲಕ್ಕೆ ಸಾಧ್ಯ ಇದೆ. ಗೋವಿಂದ ಕಾರಜೋಳ ಅವರು ಅನೇಕ ರೀತಿ ರಾಜ್ಯದ ಉದ್ದಗಳಿಗೆ ಹೋರಾಟ ಮಾಡ್ತಾ ಇದ್ದಾರೆ.
ಅಲ್ಲಪ್ಪ ಏನು ಸುಲಭವಾಗಿರುವ ಈ ಸಂದರ್ಭದಲ್ಲಿ ನಮ್ಮ ನಿರೀಕ್ಷೆಗೆ ಮೀರಿ 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಿದ್ದೀರಾ. ನಾನು ನಿನ್ನೆ ರಾಯಚೂರಿನಲ್ಲಿ ಮಾಧ್ಯಮದ ಸ್ನೇಹಿತರಿಗೆ ಹೇಳಿದೆ, ನೀವು ಬನ್ನಿ ತಲೆ ಎಣಿಕೆಯನ್ನು ಮಾಡಿ. 1 ಲಕ್ಷಕ್ಕೆ ಹೆಚ್ಚು ಜನ ಬರ್ತಾ ಇದ್ದಾರೆ. ಶಾಂತ ರೀತಿಯಿಂದ ಸಭೆ ನಡೆಯುತ್ತೆ. ಯಾವುದೇ ರೀತಿಯ ಸವಲತ್ತು ಇಲ್ಲದೆ ಇದ್ರೂ ಸಹ ಬಹಳ ದೂರದಿಂದ ನೀವು ಬಂದಿದ್ದೀರಾ. ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೇನೆ. ಆ ಚಾಮರಾಜನಗರ ತುದಿಯಿಂದ ನೀವು ಬಂದಿದ್ದೀರಾ, ಬಿಗರ್ಗುಂಡದಿಂದ ಬಂದಿದ್ದೀರಾ. ಹೋಗ್ಬೇಕಾದ್ರೆ ವಾಹನದಲ್ಲಿ ಬಹಳ ಎಚ್ಚರಿಕೆಯಿಂದ ಶಾಂತ ರೀತಿಯಲ್ಲಿ ನೀವು ಮೂರುಗಳನ್ನು ತಲುಪಬೇಕು. ಯಾವುದೇ ರೀತಿಯ ಸಣ್ಣ ಘಟನೆಗಳು ಅವಕಾಶ ಕೊಡದೇನೆ ನೀವೇನು ಸಹಕರಿಸಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ಮುಂದಿನ 22ನೇ ತಾರೀಕು, ಮುಂದಿನ ತಿಂಗಳು 22ನೇ ತಾರೀಕು ಹಿಂದುಳಿದ ವರ್ಗದ ದೊಡ್ಡ ಸಮಾವೇಶ ಬೆಂಗಳೂರಿನಲ್ಲಿ ನಡೀತಾ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾ ಇದ್ದಾರೆ. ಅಲ್ಲೂ ಸಹ 3-4 ಲಕ್ಷ ಜನರನ್ನ ಸೇರಿಸ್ತಾ ಇದ್ದೇವೆ. ಹೀಗೆ ಎಸ್ಸಿ ಮೋರ್ಚಾ, ಮಹಿಳಾ ಮೋರ್ಚಾ, ಯುವ ಮೋರ್ಚಾ, ಮೈನಾರಿಟಿ ಮೋರ್ಚಾ, ನಮ್ಮ ಮೋರ್ಚಾ, ಎಲ್ಲ ಮೋರ್ಚಾಗಳ ದೊಡ್ಡ ದೊಡ್ಡ ಸಮಾವೇಶ ರಾಜ್ಯದಲ್ಲಿ ಮಾಡಬೇಕು ಅಂತಿದ್ದೇವೆ. ಚುನಾವಣೆಗೆ ಕೇವಲ 1.5 ವರ್ಷ ಮಾತ್ರ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಇದ್ರೆ ನಿಶ್ಚಿತವಾಗಿ 150 ಕ್ಷೇತ್ರಗಳಿಗೆ ಸಾಧ್ಯ ಇದೆ. ಕರ್ನಾಟಕ ರಾಜ್ಯವನ್ನು ದೇಶದಲ್ಲಿ ಮಾದರಿ ರಾಜ್ಯವನ್ನಾಗಿ ಮಾಡಿ ತೋರಿಸ್ತೇವೆ ಅನ್ನೋ ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ನಿಮ್ಮ ನಂಬಿಕೆ ವಿಶ್ವಾಸಕ್ಕೆ ದ್ರೋಹ ಮಾಡತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮಾಡೋದಿಲ್ಲ, ನಿಮ್ಮ ಯಡಿಯೂರಪ್ಪ ಮಾಡೋದಿಲ್ಲ. ನಾನು ನಕ್ಕಲಾಗಿ ಕೊಡ್ತೇನೆ. ನಿಮ್ಮ ನಂಬಿಕೆ ವಿಶ್ವಾಸಕ್ಕೆ ದ್ರೋಹ ಮಾಡೋದಿಲ್ಲ. ಬೆಂಬಲಿಸಿ, ಸಹಕರಿಸಿ, ಪಕ್ಷದ ಅಧಿಕಾರದಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಇಂಥ ವಿಶೇಷವಾದ ಅಭೂತಪೂರ್ವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂತ ನಾಡಿನ ಮೂಲಗಳಿಗೆ ಬಂದಿರುವಂತ ವಾಲ್ಮೀಕಿ ಸಮಾಜ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ವಂದನೆ, ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬರೋ ಭಾರತ್ ಮಾತಾ ಕಿ ವಾಲ್ಮೀಕಿ ಅವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ ಬರೋ ಭಾರತ್ ಮಾತಾ ಕಿ ಮಾತಾ ಕಿ. ಸ್ವಲ್ಪ ದಯವಿಟ್ಟು ಯಾರು ವೇದಿಕೆ ಮೇಲೆ ಬರಬೇಡಿ, ಯಾಕೆಂದ್ರೆ ವೇದಿಕೆ ಇಷ್ಟೊಂದು ವಾರ ತಡೆಯೋದಿಲ್ಲ ಹೇಳಿರ್ತೀನಿ ನಾನು. ದಯವಿಟ್ಟೆಲ್ಲ ವಾಪಸ್ ಹೋಗಿ. ಕಾರ್ಯಕ್ರಮ ನೀಟಾಗಿ ಆಗ್ಬೇಕು ತಾನೆ, ವೇದಿಕೆ ಭಾರ ತಡೆಯೋಲ್ಲ. ದಯವಿಟ್ಟು ಎಲ್ಲರೂ ವಾಪಸ್ ಹೋಗಿ. ವಾಲ್ಮೀಕಿ ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ತಂದ ಎಸ್, ಇದು ರಾಯಚೂರಿನ ಲಿಂಗಸಗೂರಿನಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ಸಮಾವೇಶ ನಡೀತಾ ಇತ್ತು. ಶ್ರೀ ಮಹರ್ಷಿ ವಾಲ್ಮೀಕಿ ಪರಿವರ್ತನಾ ಸಮಾವೇಶ ಎಂಬ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸಮಾವೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹಾಗೆಯೇ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಈಶ್ವರಪ್ಪ, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಶ್ರೀರಾಮುಲು, ಸಂಸದೆ ಶೋಭಾ ಕರಂದ್ಲಾಜೆ, ಸಿಟಿ ರವಿ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಆರ್ ಅಶೋಕ್ ಸೇರಿದಂತೆ ಹಲವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮುಖ್ಯಮಂತ್ರಿಗಳು, ಸನ್ಮಾನ್ಯ ಈಗಾಗಲೇ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬಂದು ತಲುಪಿರುವಂತದ್ದು. ಇದು ರಾಯಚೂರಿನ ಲಿಂಗಸಗೂರಿನಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ಸಮಾವೇಶ ನಡೀತಾ ಇತ್ತು. ಶ್ರೀ ಮಹರ್ಷಿ ವಾಲ್ಮೀಕಿ ಪರಿವರ್ತನಾ ಸಮಾವೇಶ ಎಂಬ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಯಿತು. ವೈಯಕ್ತಿಕ ಗೀತೆಯನ್ನು ಸಾದರಪಡಿಸಲಿದ್ದಾರೆ ಶ್ರೀ ಶಾಣಕುಮಾರ್ ಜಾಲಳಿ ಅವರು. ಪಡೆಯ ಕಟ್ಟು ತೀರ ಕಮಲ ಸಾಧಿದೆ, ಸತ್ತು ಮುರಿದಿದೆ, ರಕ್ತ ಚಿತ್ರ ಬಲಿಪೀಠದ ದೃಶ್ಯ ಮೆರೆದಿದೆ. ಜೋರಾಗಿ ಚಪ್ಪಾಳೆ ತಟ್ಟಿ ವೇದಿಕೆಗೆ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತೇನೆ. ವೈಯಕ್ತಿಕ ಗೀತೆಯನ್ನು ಸಾದರಪಡಿಸಲಿದ್ದಾರೆ ಶ್ರೀ ಶಾಣಕುಮಾರ್ ಜಾಲಳಿ.